ಶ್ರೀ ಗುರುಭ್ಯೋ ನಮಃ. ಶಾರಂಗಧರ ಆಚಾರ್ಯರು ತಮ್ಮ ಗ್ರಂಥದ ಸಂಹಿತೆಯ ಪ್ರಾರಂಭದಲ್ಲಿ ಭವಾನಿ ಶಂಕರರನ್ನು ಉದ್ದೇಶಿಸಿ ಒಂದು ಸ್ತೋತ್ರವನ್ನು ಮಾಡುತ್ತಾರೆ. ಆ ಸ್ತೋತ್ರವೇನೆಂದರೆ, ಶ್ರಿಯಂ ಸದದ್ಯಾದ್ಭವತಾಂ ಪುರಾರಿಃ ಯದಂಗತೇಜ ಪ್ರಸರೇ ಭವಾನಿ ವಿರಾಜತೆ ನಿರ್ಮಲಚಂದ್ರಿಕಾಯಾಂ ಮಹೌಷಧೀವ ಜ್ವಲಿತಾ ಹಿಮಾದ್ರೌ ಎಂಬಂತೆ. ಈ ಶ್ಲೋಕದ ಅರ್ಥವೇನೆಂದರೆ, ಶ್ರಿಯಂ ಸದದ್ಯಾತ, ಸ ಅಂದರೆ ಅವನು ಅಂತ ಅರ್ಥ. ಅವನು ಯಾರು ಅಂದರೆ ಭವಾನಿ ಶಂಕರನು. ಶ್ರಿಯಂ ದದ್ಯಾತ, ಶ್ರಿಯಂ ಇತಿ ಮಹಾಲಕ್ಷ್ಮಿ ಅಂತ ಅರ್ಥ. ಅಂದರೆ ಸಂಪತ್ತನ್ನು, ಲಕ್ಷ್ಮೀ ಕಟಾಕ್ಷೆಯನ್ನು ಕೊಡಲಿ ಅಂತ ಅರ್ಥ. ಯಾರು ಅವನು. ಅವನು ಅಂದರೆ ಯಾರು ಅಂದರೆ ಭವಾನಿ ಶಂಕರನು ಅಂತ ಅರ್ಥ. ಅಷ್ಟೇನಾ ಅಂದರೆ ಪುರಾರಿಹಿ ಅಂತ ಹೇಳ್ತಾ ಇರುವಂಥದ್ದು. ಪುರಾರಿಹಿ ಅಂದರೆ ಏನು? ಪುರ ಅಂದರೆ ಒಬ್ಬ ರಾಕ್ಷಸ. ಆ ರಾಕ್ಷಸ 3 ರೀತಿಯಾಗಿರುವಂಥದ್ದು. ಅವನೇ ತ್ರಿಪುರಾಸುರರು ಅಂತಲೂ ಇವರಿಗೆ ಹೆಸರು. ಅರಿ ಅಂದರೆ ಶತ್ರು ಅಂತ ಅರ್ಥ. ಪುರಾರಿ ಅಂದರೆ ಪುರ ಎಂಬ ಅಸುರರಿಗೆ ಯಾರು ಶತ್ರುವೋ ಅವನು ಪುರಾರಿಹಿ. ಅರ್ಥಾತ್ ಭವಾನಿ ಶಂಕರನೇ ಪುರಾರಿಯು ಅಂತ ಇಲ್ಲಿ ನಾವು ಗ್ರಹಿಸಬೇಕಾಗಿರುವಂತಹ ಅಂಶ. ಈ ತ್ರಿಪುರಾಸುರ ಹೆಸರನ್ನು ಶಾಸ್ತ್ರ ಹೇಳುವಂಥದ್ದು. ಇವರೇ ಕಮಲಾಕ್ಷ, ತಾರಕಾಕ್ಷ ಮತ್ತು ವಿದ್ಯುನ್ಮಾಲಿ ಅಂತ ಅರ್ಥ. ಒಟ್ಟು ಪುರ ಅಂದರೆ ಈ ಕಮಲಾಕ್ಷ, ತಾರಕಾಕ್ಷ ಮತ್ತು ವಿದ್ಯುನ್ಮಾಲಿಗೆ ಯಾರು ಶತ್ರುವೋ, ಯಾರು ಈ 3 ಅಸುರರನ್ನು ಅರ್ಥಾತ್ ತ್ರಿಪುರಾಸುರರನ್ನು ಸಂಹಾರ ಮಾಡಿ ಧರ್ಮವನ್ನು, ಶಾಂತಿಯನ್ನು ಸ್ಥಾಪನೆ ಮಾಡಿದನೋ ಅವನೇ ಪುರಾರಿಯು ಅಂತ ಅರ್ಥ. ಒಟ್ಟು ಶ್ರಿಯಂ ಸದದ್ಯಾದ್ ಭವತಾಂ ಪುರಾರಿಃ ಅಂದರೆ ಏನಪ್ಪ ಅಂದರೆ, ಶ್ರಿಯಂ ಇತಿ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಪುರಾರಿಯೂ ಆಗಿರುವಂತಹ ಭವಾನಿ ಶಂಕರನು ದದ್ಯಾತ ನಮಗೆ ನೀಡಲಿ ಅಂತೇಳಿ, ಯದಂಗತೇಜ ಪ್ರಸರೇ ಭವಾನಿ ಅಂತ 2ನೇ ಪಾದದಲ್ಲಿ ಸ್ತುತಿ ಮಾಡ್ತಾ ಇರುವಂಥದ್ದು ಆಚಾರ್ಯ ಶಾರಂಗಧರ. ಇನ್ನೊಂದು ವಿಶೇಷ ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು ಏನೆಂದರೆ, ಈ ಶ್ಲೋಕದಲ್ಲಿ ಆಚಾರ್ಯ ಶಾರಂಗಧರನು ಪ್ರಾರಂಭ ಮಾಡ್ತಾನೆ, ಶ್ರಿಯಂ ಅಂತ ಪ್ರಾರಂಭ ಮಾಡ್ತಾನೆ. ಅಂದರೆ ಆಚಾರ್ಯನಾಗಿರುವಂತಹ ಶಾರಂಗಧರನು, ಶಾರಂಗಧರ ಅಂದರೆ ಮಹಾವಿಷ್ಣುವು ಅಂತ ಅರ್ಥ. ಶಾರಂಗ ಎಂಬ ಆಯುಧವನ್ನು ಧಾರಣೆ ಮಾಡಿರುವಂತಹ ಕಾರಣಕ್ಕೋಸ್ಕರ ಅವನಿಗೆ ಶಾರಂಗಧರ ಅಂತ ಹೆಸರು ಶ್ರೀ ಮಹಾವಿಷ್ಣುವಿಗೆ. ಈಗ ಪ್ರಾರ್ಥನೆ ಮಾಡ್ತಾ ಶ್ರಿಯಂ ಸದದ್ಯಾತ್ ಅಂದರೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೊಡುವಂತಹ ಪುರಾರಿಹಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಶಾರಂಗಧರನೇ ಶ್ರೀ ಮಹಾವಿಷ್ಣುವೇ, ಅವನು ಮುರಾರಿಯು. ಆ ಮುರಾರಿನೇ ಶಿವಸ್ವರೂಪದಲ್ಲಿ ಪುರಾರಿಯು. ಅದಕ್ಕೆ ಈ ಮುರಾರಿ ಮತ್ತು ಪುರಾರಿಗೆ ಅಭೇದವನ್ನು ತೋರಿಸೋದಕ್ಕೋಸ್ಕರ ಶ್ರಿಯಂ ಅಂತ ಪ್ರಾರಂಭ ಮಾಡ್ತಾನೆ. ಮತ್ತು ಮುರಾರಿಯ ಬದಲು ಪುರಾರಿಯನ್ನು ಅಲ್ಲಿ ಇರುವಂಥದ್ದು. ಇದು ಮತ್ತೊಂದು ಚಮತ್ಕಾರವಾಗಿರುವಂತಹ ಅಂಶ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂತೇಳಿ, ಯದಂಗತೇಜ ಪ್ರಸರೇ ಭವಾನಿ ಅಂತ ಹೇಳ್ತಾ ಇರುವಂಥದ್ದು 2ನೇ ಪಾದ. ಯದಂಗತೇಜ ಪ್ರಸರೇ ಭವಾನಿ ಅಂದರೆ ಏನು ಅಂದರೆ, ಯಾರ ಅಂಗ ಅಂದರೆ ಶರೀರದ ತೇಜಸ್ಸಿನಿಂದ ಪ್ರಸರೇ ಭವಾನಿ, ಭವಾನಿ ದೇವಿಯು ಪ್ರಸರಿಸ್ತಾ ಇದ್ದಾಲೋ ಅಂದರೆ ಅಭಿವ್ಯಕ್ತ ಆಗ್ತಾ ಇದ್ದಾಲೋ ಆ ಪುರಾರಿಯು, ಆ ಭವಾನಿ ಶಂಕರನು ಮತ್ತು ಶ್ರಿಯಂ ಸದದ್ಯಾದ್ ಅವನು ನಮಗೆ ಶ್ರಿಯವನ್ನು ಕೊಡಲಿ, ನೀಡಲಿ ಅಂತ ಅರ್ಥ. ಒಟ್ಟು ಯಾಕೆ ಶಾರಂಗಧರ ಆಚಾರ್ಯನು ಈ ಪುರಾರಿಯೂ ಆಗಿರುವಂತಹ ಭವಾನಿ ಶಂಕರನನ್ನು ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ನೀಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನ್ನೋದಲ್ಲಿ ಮತ್ತಷ್ಟು ವಿಶೇಷ ಅಂಶಗಳು ಅಡಗಿರುವಂಥದ್ದು. ಅದೇನೆಂದರೆ, ಶಂಕರಾಚಾರ್ಯರು ಶಿವಾನಂದ ಲಹರಿ ಶ್ಲೋಕದಲ್ಲಿ ಒಂದು ಕಡೆ ತಿಳಿಸ್ತಾರೆ, ಕರಸ್ಥೆ ಹೇಮಾದ್ರೌ ಗಿರೀಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭೂಜಾಮರ ಸುರಭಿಚಿಂತಾಮಣಿಗಣಿ ಶಿರಸ್ಥೆ ಶೀತಾಂಶೌ ಚರಣ ಯುಗಲಸ್ಥೆ ಅಖಿಲ ಶುಭೌ
ಕಮರ್ಥಂ ದಾಸ್ಯೇಹಂ ಭವತು ಭವದರ್ಧಂ ಮಮ ಮನಃ. ಅಂದರೆ ಚರಣಯುಗಲಸ್ಥೆ ಅಖಿಲ ಶುಭೌ. ಆ ಶುಭೌ ಅಂದರೆ ಶ್ರೀ, ಅತ್ಯಂತ ಮಂಗಳಕರವಾಗುವಂತಹ ಸಂಪತ್ತು ಎಲ್ಲ ಎಲ್ಲಿದೆ ಅಂದರೆ ಚರಣಯುಗಲಸ್ಥೆ, ಆ ಭವಾನಿ ಶಂಕರನ ಪಾದದ ಅಡಿಯಲ್ಲಿ ಇದೆ. ಅದಕ್ಕೆ ಇವಾಗ ಅವನು ಮಾತ್ರ ಕೊಡೋದಕ್ಕೆ ಆಗತ್ತೆ. ಅದಕ್ಕೆ ಶ್ರೀಯಂಸ ದದ್ಯಾತ್ ಅಂತ ಹೇಳ್ತಾ ಇರುವಂಥದ್ದು. ಇಷ್ಟೆಲ್ಲ ಅಂಶಗಳನ್ನು ನಾವು ಸ್ಮರಣೆ ಮಾಡಬೇಕಾಗಿರುವಂಥದ್ದು ಈ ಒಂದು ಮಹಿಮಾನ್ವಿತವಾಗಿರುವಂತಹ ಶಾಂಗಧರ ಆಚಾರ್ಯರು ನಮಗೆ ನೀಡಿರುವಂತಹ ಒಂದು ಭವಾನಿ ಶಂಕರನ ಶ್ಲೋಕದಲ್ಲಿ. ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಅಂಶವನ್ನು ನಾವು ಅತ್ಯಂತ ಗಂಭೀರವಾಗಿ ಆಳವಾಗಿ ನೋಡ್ತಾ ಹೋಗ್ತಾ ಇರುವಂಥದ್ದು ಅಂತೇಳಿ. ಒಟ್ಟು ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾರ ಅಂಗದ ತೇಜಸ್ಸಿನಿಂದ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ವೀರ್ಯದಿಂದ ಭವಾನಿ ದೇವಿಯು ಲೋಕದಲ್ಲಿ ಪ್ರಸರಿಸ್ತಾ ಇದ್ದಾಳೋ ಅಂಥ ಪುರಾರಿಯನ್ನು, ಅಂಥ ದಿವ್ಯ ವಪುವಾಗಿರುವಂತಹ ಶರೀರದ ಶಂಕರನನ್ನು ನಾನು ನಮಸ್ಕರಿಸುತ್ತಾ, ಆ ಶಂಕರನು ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಿ ನನಗೆ ಶ್ರೀಯಂಸ ದದ್ಯಾದ. ಶ್ರೀ ಅಂದರೆ ಲಕ್ಷ್ಮೀ ಕಟಾಕ್ಷವನ್ನು, ಮಂಗಲವನ್ನು, ಶುಭವನ್ನು, ಸುಖವನ್ನು, ಆರೋಗ್ಯವನ್ನು, ಜ್ಞಾನವನ್ನು, ಆನಂದವನ್ನು, ಇಷ್ಟರ್ಥಗಳು ಶ್ರೀಯ ಅಂತ ಪದ ನಮಗೆ ತಿಳಿಸ್ಕೊಡುವಂಥದ್ದು. ಇಷ್ಟನ್ನು ದದ್ಯಾತ್ ನಮಗೆ ನೀಡಲಿ ಅಂತ ಈ ಎರಡು ಪಾದಗಳ ಅರ್ಥ. ಇಷ್ಟಾದ ಮೇಲೆ ಮೂರನೇ ಅರ್ಥವನ್ನು ನಾವು, ಮೂರನೇ ಪಾದದ ಅರ್ಥವನ್ನು ಗಮನಿಸಿದರೆ, ವಿರಾಜತೆ ನಿರ್ಮಲ ಚಂದ್ರಿಕಾಯಾಂ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ನಾಲ್ಕನೆಯ ಪಾದ ಏನಿರುತ್ತೆ ಅಂದರೆ ಮಹೌಷಧೀವ ಜ್ವಲಿತ ಹಿಮಾದ್ರವು ಅಂತ ಹೇಳ್ತಾ ಇರುವಂಥದ್ದು. ಈ 3, 4 ಎರಡು ನಾವು ಒಟ್ಟಿಗೆ ತೊಗೊಂಡ್ರೇ ಅರ್ಥ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಈ ಕೊನೆಯ 2 ಪಾದಗಳನ್ನು ಅರ್ಥಾತ್ 3 ಮತ್ತು 4ನೆಯ ಪಾದವನ್ನು ಒಮ್ಮೆ ಅರ್ಥ ಮಾಡಿಕೊಂಡು ಪರಿಪೂರ್ಣ ಶ್ಲೋಕದ ಜ್ಞಾನವನ್ನು ಸಂಪಾದನೆ ಮಾಡೋಣ. ಈ ಭವಾನಿ ದೇವಿಯು ಹೆಂಗೆ ವಿರಾಜಿಸ್ತಾ ಇದ್ದಾಳೆ, ಹೆಂಗೆ ಪ್ರಸರಿಸ್ತಾ ಇದ್ದಾಳೆ ಅಂದರೆ ನಿರ್ಮಲ ಚಂದ್ರಿಕಾಯಾಂ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಶರದೃತುವಿನ ಪೂರ್ಣಿಮಾ ಚಂದ್ರನೇ ನಿರ್ಮಲ ಚಂದ್ರಿಕಾ ಅಂತ ಹೆಸರು. ಯಾಕೆ ಅಂದರೆ ಶರದೃತು ಆರಂಭ ಆಗೋಕ್ಕಿಂತ ಮುಂಚೆ ಯಾವ ಋತು ಇರುತ್ತೆ ಅಂದರೆ ವರ್ಷ ಋತು ಇರುವಂಥದ್ದು. ವರ್ಷ ಋತುವಿನಲ್ಲಿ ಮೋಡಗಳೆಲ್ಲ ಆಚ್ಛಾದನೆ ಮಾಡಿರುತ್ತೆ. ಯಾರನ್ನ ಅಂದರೆ ಚಂದ್ರನನ್ನು. ಅಂದರೆ ಚಂದ್ರ ಕಾಣಿಸೋದೇ ಇಲ್ಲ, ಕಾಣಿಸಿದ್ರೂ ಮೋಡಗಳ ನಡುವೆ ಕಾಣಿಸ್ತಾನೆ. ಆ ಕಾರ್ಮೋಡಗಳು ಬೇರೆ ಇರುತ್ತೆ. ಅಂದರೆ ಏನೋ ಕಪ್ಪಗಿರುವಂತಹ ಒಂದು ಚುಕ್ಕೆಗಳು, ಕಪ್ಪಗಿರುವಂತಹ ಒಂದು ಧೂಮ, ಹೊಗೆಗಳ ನಡುವೆ ಅಕಸ್ಮಾತ್ ಕಾಣಿಸಿದ್ರೆ ಕಾಣಿಸುವಂಥದ್ದು. ಅಂದರೆ ಮಲನವಾಗಿ ಕಾಣಿಸ್ತಾನೆ. ಅವನು ನಿಜವಾಗ್ಲೂ ಕಪ್ಪಗ ಇರ್ತಾನೆ ಅಲ್ಲ, ಅವನಿರುವಂಥದ್ದು ಶುದ್ಧ ಸ್ಫಟಿಕ ಸಂಕಾಶವಾಗಿ ಹಿಮಕುಂದವಾಗಿ ಇರುವಂಥದ್ದು. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುರಭೂಷಣಂ ಅಂತ ಅಲ್ವಾ ವೇದವ್ಯಾಸರು ಚಂದ್ರನನ್ನು ಕುರಿತು ನಮಸ್ಕಾರ ಮಾಡಿರುವಂಥದ್ದು. ದಧಿಯಂತೆ, ತುಷಾರದಂತೆ, ಶಂಖದಂತೆ ಇರುವಂಥದ್ದು ಚಂದ್ರ. ಅಷ್ಟು ಬೆಳ್ಳಗಿರುವಂಥವನು. ಅಂದರೆ ವರ್ಷ ಋತುವಿನಲ್ಲಿ ಮೋಡಗಳ ಪ್ರಭಾವದಿಂದ ಕಪ್ಪುಗೆ ಕಾಣಿಸ್ತಾನೆ. ಅಂದರೆ ಮಲಿನನಾಗಿರುವಂತೆ, ರಾಹುಗ್ರಸ್ತನಂತೆ, ಕೇತುಗ್ರಸ್ತನಂತೆ ಕಪ್ಪುಗೆ ಕಾಣಿಸ್ತಾನೆ. ಅದಕ್ಕೆ ಅವನು ಮಲಿನ ಚಂದ್ರ. ಯಾವುದು? ವರ್ಷ ಋತುವಿನಲ್ಲಿ. ನಿರ್ಮಲ ಚಂದ್ರ ಯಾವಾಗ? ಗತಮೇಘ. ಅಂದರೆ ಈ ಮೋಡಗಳೆಲ್ಲ ಹೋಗಿ ಚಂದ್ರ ಅತ್ಯಂತ ಪ್ರಕಾಶಮಾನವಾಗಿ ದಧಿಶಂಕ ತುಷಾರಾಭ ಎಂಬಂತೆ ಅಷ್ಟು ಬೆಳ್ಳಗೆ ನಿರ್ಮಲದಂತೆ ಕಂಗೊಳಿಸ್ತಾನೆ ಈ ಶರದ್ ಋತುವಿನಲ್ಲಿ. ಅದಕ್ಕೆ ನಿರ್ಮಲ ಚಂದ್ರಿಕಾಯಾಮ್ ಅನ್ನೋದರಲ್ಲಿ ಶರದ್ ಋತುವಿನ ಚಂದ್ರ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಈ ಶರದ್ ಋತುವಿನ ಚಂದ್ರ ಸಾಮಾನ್ಯನಲ್ಲ. ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಶರಜ್ಯೋತ್ಸ್ನಾಂ ಶುದ್ಧಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿಧದತೆ ಮಧುಕ್ಷೀರದ್ರಾಕ್ಷ ಮಧುರಿ ಮಧುರೀಣ ಫಣಿತಯ ಅಂತ ಹೇಳ್ತಾರೆ. ಅಂದರೆ ಶರಜ್ಯೋತ್ಸ್ನಾಂ ಶುದ್ಧಾಂ. ನೋಡಿದ್ರ, ನಿರ್ಮಲ ಅಂದರೆ ಶುದ್ಧವಾಗಿರುವಂಥದ್ದು. ಯಾವುದಪ್ಪ ಶುದ್ಧ ಅಂದರೆ ಶರಜ್ಯೋತ್ಸ್ನಾಂ ಶುದ್ಧಾಂ.
ಶರದ್ ಜ್ಯೋತ್ಸ್ನ, ಜ್ಯೋತ್ಸ್ನ ಅಂದರೆ ಚಂದ್ರ ಅಂತ ಅರ್ಥ, ಚಂದ್ರಿಕಾ ಅಂತ ಅರ್ಥ. ಒಟ್ಟು ಶರದ್ ಋತುವಿನ ಚಂದ್ರಿಕಾ ಅಥವಾ ಜ್ಯೋತ್ಸ್ನ ಅಥವಾ ಚಂದ್ರನು ಅತ್ಯಂತ ನಿರ್ಮಲನು, ಶುದ್ಧನು ಅಂತ ಅರ್ಥ. ಮತ್ತು ಆಯುರ್ವೇದದಲ್ಲಿ ಋತುಚರ್ಯ ಅಧ್ಯಾಯದಲ್ಲಿ ಶರದ್ ಋತುವಿನ ವರ್ಣನೆ ಮಾಡುವಾಗ ಹಂಸೋದಕ ಅನ್ನೋ ಒಂದು ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಮಳೆಗಾಲದಲ್ಲಿ ವರ್ಷ ಋತುವಿನಲ್ಲಿ ನದಿ ನೀರುಗಳು, ತಾಟ, ಕೂಪ, ಪ್ರತಿಯೊಂದು ನೀರುಗಳು ಅತ್ಯಂತ ಯೋಗ್ಯವಲ್ಲ. ಅದು ವಿಷದ ಅಂಶ ಅನ್ನೋದು ಇರುತ್ತೆ. ಆದರೆ ಶರದೃತು ಪ್ರಾರಂಭ ಆಗಿದ ತಕ್ಷಣ ಅಗಸ್ತ್ಯ ನಕ್ಷತ್ರ ಅನ್ನೋದು ಕಾಣುತ್ತೆ. ಆ ಅಗಸ್ತ್ಯ ನಕ್ಷತ್ರದ ಪ್ರಭಾವದಿಂದ ಮಲಿನತ್ವ, ಪಂಕತ್ವ ಅನ್ನೋದೆಲ್ಲ ಚಂದ್ರನಲ್ಲೂ ಹೋಗುತ್ತೆ. ಮತ್ತು ಚಂದ್ರ ಯಾರು ಅಂದರೆ ಅಪ್ಸುರಾಜ ಅಂತ ಅರ್ಥ. ಅಂದರೆ ನೀರಿಗೆಲ್ಲ ಅಧಿದೇವತೆ ಚಂದ್ರ. ಅದಕ್ಕೆ ಡಲ್ಲನಾಚಾರ್ಯರು ತಿಳಿಸ್ತಾರೆ, ಸೋಮೋ ಜಲಾಧಿದೈವತ್ವಂ ಅಂತ ಹೇಳ್ತಾರೆ. ಜಲಕ್ಕೆ ಅಧಿದೇವತೆ ಯಾರು ಅಂದರೆ ಚಂದ್ರ. ಅದಕ್ಕೆ ಇವಾಗ ವರ್ಷ ಋತುವಿನಲ್ಲಿ ಯಾಕೆ ಅದು ಮಲಿನವಾಗಿರುತ್ತೆ ಅಂದರೆ ಚಂದ್ರ ಕಾಣದೇ ಇರುವಂತಹ ಕಾರಣಕ್ಕೋಸ್ಕರ ಈ ನದಿ ನೀರುಗಳೆಲ್ಲವೂ ನಿಷಿದ್ಧ. ಅದಕ್ಕೆ ವರ್ಷ ಋತುವಿನಲ್ಲಿ ನದಿ ಸ್ನಾನಗಳೂ ನಿಷಿದ್ಧ ಶಾಸ್ತ್ರ ಹೇಳುವಂಥದ್ದು. ಆದರೆ ಶರದೃತು ಬಂದಿದ ತಕ್ಷಣ ಚಂದ್ರ ಕಾಣುವಂತಹ ಕಾರಣಕ್ಕೋಸ್ಕರ ಮತ್ತು ಅಗಸ್ತ್ಯ ನಕ್ಷತ್ರದ ಪ್ರಭಾವದಿಂದ ಮಲಿನತ್ವ ಎಲ್ಲ ಹೋಗಿ ಶುಚಿಂ ಹಂಸೋದಕಂ ನಾಮ ಅಂತ ಆಗತ್ತೆ. ಹಂಸೋದಕ ಅಂತ ಆಗೋಗುತ್ತೆ. ನೀರುಗಳೆಲ್ಲನೂ ಹಂಸ ಯಾವ ರೀತಿ ಇರುತ್ತೆ? ಶುಕ್ಲವರ್ಣವಾಗಿರುತ್ತೆ, ಕಪ್ಪು ಚುಕ್ಕೇನೇ ಇಲ್ಲದಂತೆ ಇರುತ್ತೆ. ಆ ರೀತಿ ಶುಚಿಂ ಹಂಸೋದಕಂ ನಾಮ ನಿರ್ಮಲಂ ಮಲಜಿಜ್ಜಲಂ. ನೋಡಿದ್ರ, ಹಂಸೋದಕಂ ಅಂದರೆ ನಿರ್ಮಲಂ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟು ನಿರ್ಮಲ ಚಂದ್ರಿಕಾಯಾಮ್ ಅಂದರೆ ಶರದೃತುವಿನ ಚಂದ್ರದಂತೆ. ಮತ್ತು ಈ ಶರದೃತುವಿನ ಚಂದ್ರ ಯಾವುದಕ್ಕಪ್ಪ ಸಂಕೇತ ಅಂದರೆ ಇವನು ಜ್ಞಾನಕ್ಕೆ ಸಂಕೇತ. ಅದಕ್ಕೆ ಆ ಸೌಂದರ್ಯ ಲಹರಿಯ ಶರದ್ ಜ್ಯೋತ್ಸ್ನಾಂ ಶುದ್ಧಾಂ ಅಂತ ಹೇಳ್ತಾ ಇರುವಂಥದ್ದು ಆ ಶಾರದಾದೇವಿಯ ತತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದು. ಅಂದರೆ ಶರದೃತು ಚಂದ್ರ ಯಾವುದಕ್ಕೆ ಸಂಕೇತ ಅಂದರೆ ಜ್ಞಾನಕ್ಕೆ ಸಂಕೇತ. ಅದಕ್ಕೆ ಶಾರದಾ ಅಂತ ಹೆಸರು ಏನಕ್ಕೆ ಬಂತು ಅಂದರೆ ಅದಕ್ಕೆ ಶರನ್ನವರಾತ್ರಿ ಅಂದರೆ ಶಾರದಾ ಶರನ್ನವರಾತ್ರಿ ಅಂತಲೇ ಲೋಕದಲ್ಲಿ ಪ್ರಖ್ಯಾತಿ ಆಗಿರುವಂಥದ್ದು. ಯಾಕೆ ಅಂದರೆ ಶಾಂಭವಿ ಶಾರದಾರಾಧ್ಯ ಶರ್ವಾಣಿ ಶರ್ಮದಾಯಿನಿ ಶಾಂಕರಿ ಶ್ರೀಕರಿ ಸಾಧ್ವಿ ಶರತ್ಚಂದ್ರ ನಿಭಾನನ ಅಂತ ಹೇಳ್ತಾರೆ. ನೋಡಿ, ಶರತ್ಚಂದ್ರ ನಿಭಾನನ ಯಾರು ಅಂದರೆ ಅವಳೇ ಶಾಂಭವಿ. ಮತ್ತು ಶಾರದಾರಾಧ್ಯ ಶರದೃತುವಿನಲ್ಲಿ ಆರಾಧಿಸಲ್ಪಡುವಂತಹ ಶಾರದಾ ಅಂತ ಅರ್ಥ. ಒಟ್ಟು ಈಗ ನಾವು ಗಮನಿಸ್ತಾ ಇದ್ದೀವಿ ಎಷ್ಟೆಷ್ಟು ಪದಗಳನ್ನು ಪ್ರಯೋಗ ಮಾಡಿ ಎಷ್ಟೆಷ್ಟು ದೇವತಾ ತತ್ವಗಳನ್ನ ಈ ಒಂದು ಭವಾನಿ ಶಂಕರನ ಶ್ಲೋಕದಲ್ಲಿ ನಿಮಗ್ನ ಮಾಡಿದ್ದಾನೆ ಆಚಾರ್ಯ ಶಾರಂಗಧರ ಅಂತ. ಅಂದರೆ ಯಾಕಪ್ಪ ಇಲ್ಲಿ ನಿರ್ಮಲ ಚಂದ್ರಿಕಾಯಾಮ್ ಅಂತ ಸ್ಮರಣೆ ಮಾಡಬೇಕಾಗಿತ್ತು ಅಂದರೆ ಶಾರಂಗಧರ ಈಗ ಗ್ರಂಥದ ಪ್ರಾರಂಭದಲ್ಲಿ ಮಾಡುವಂತಹ ಕಾರಣಕ್ಕೋಸ್ಕರ ಶಾರದಾದೇವಿಯ ಅನುಗ್ರಹವನ್ನು ಪರೋಕ್ಷವಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ. ಮತ್ತು ಶಂಕರನು ಅಂದರೇ ಶಂ ಕರೋತಿ ಇತಿ ಶಂಕರಃ ಅಂತ. ಶಂ ಕರೋತಿ ಇತಿ ಶಂಕರಃ ಅಂದರೆ ಶಂ ಅಂದರೆ ಸುಖ, ಶಾಂತಿ, ಜ್ಞಾನ, ಆನಂದ ಅಂತ ಅರ್ಥಗಳಿದೆ. ಒಟ್ಟು ಜ್ಞಾನವನ್ನು ಇವಾಗ ಕೊಡಬೇಕು ಅಂದರೆ ಅತ್ಯಂತ ಶಕ್ತಿ ಸಾಮರ್ಥ್ಯವಾಗಿರುವಂತಹ ಬುದ್ಧಿ ಇರಬೇಕು, ಬುದ್ಧಿ ಪ್ರಚೋದನೆ ಆಗಬೇಕು. ಅದಕ್ಕೋಸ್ಕರ ಆ ಬುದ್ಧಿಯಾದಿ ದೇವತೆ ಆಗಿರುವಂತಹ ವಾಗ್ದೇವಿಯನ್ನು ಶಾರದಾದೇವಿಯನ್ನು ಸ್ಮರಣೆ ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ನಾವು ಗಮನಿಸಬೇಕಾಗಿರುವಂತಹ ರಹಸ್ಯಾಂಶಗಳು ಅಂತ ಹೇಳ್ತಾ ಈ ಶಂಕರನು ಭವಾನಿ ಜೊತೆ ಸೇರಿಕೊಂಡು ಯಾವ ರೀತಿ ವಿರಾಜಿಸ್ತಾ ಇದ್ದಾನೆ ಅಂದರೆ ನಿರ್ಮಲ ಚಂದ್ರಿಕದಂತೆ ವಿರಾಜಿಸ್ತಾ ಇದ್ದಾನೆ. ಎಲ್ಲಿ ಅಂದರೆ ಮಹೌಷಧೀವ ಜ್ವಲಿತಾ ಹಿಮಾದ್ರೌ ಅಂತ ಹೇಳ್ತಾ ಇದ್ದಾರೆ. ಹಿಮಾದ್ರೌ, ಅದ್ರಿ ಅಂದರೆ ಬೆಟ್ಟ, ಹಿಮಾದ್ರಿ ಅಂದರೆ ಹಿಮಾಚಲ ಅಂದರೆ ಹಿಮಾಲಯ ಪರ್ವತದಲ್ಲಿ ಭವಾನಿ ಮತ್ತು ಶಂಕರರು ಹೆಂಗೆ ವಿರಾಜಿಸ್ತಾ ಇದ್ದಾರೆ ಅಂದರೆ ಒಂದು ನಿರ್ಮಲ ಚಂದ್ರಿಕದಂತೆ ಆಗ್ತಾ ಇದ್ದಾರೆ ಮತ್ತು ಮಹೌಷಧೀವ ಜ್ವಲಿತಾ ಹಿಮಾದ್ರೌ ಅಂತ ಹೇಳ್ತಾ ಇದ್ದಾರೆ. ಒಂದು ಉಪಮಾನವನ್ನು ಕೊಡ್ತಾ ಇದ್ದಾರೆ. ಹೌದು, ಹಿಮಾಲಯದಲ್ಲಿ ಇದ್ದಾರೆ, ಹಿಮಾಲಯದಲ್ಲಿ ಭವಾನಿ ಶಂಕರರು ಅಥವಾ ಪಾರ್ವತಿ ಪರಮೇಶ್ವರರು ಇದ್ದಾರೆ, ಅವರು ವಿರಾಜಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಈ ಶಾರಂಗಧರ ಸಂಹಿತೆಗೆ ವ್ಯಾಖ್ಯಾನವನ್ನು ಬರೀತಾರೆ. ದೀಪಿಕಾ ಅಂತ ಆಡಮಲ್ಲ ಆಚಾರ್ಯರು ಬರೀತಾರೆ. ಅಲ್ಲಿ ತಿಳಿಸ್ತಾರೆ, ಯದಂಗ ತೇಜ ಪ್ರಸರೇ ಅಂತ ಹೇಳುವಾಗ
ಅರ್ಧನಾರೀಶ್ವರ ತತ್ವವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಆಚಾರ್ಯ ಶಾರಂಗಧರ ಅಂತ. ಅಂದರೆ ಭವಾನಿ ಪ್ರಸರಿಸ್ತಾ ಇರುವಂಥದ್ದೇ ಈಗ ಯದಂಗ ತೇಜ, ಅಂದರೆ ಆ ಶಂಕರನ ತೇಜಸ್ಸಿನಿಂದ ಈ ಭವಾನಿ ಪ್ರಸರಿಸ್ತಾ ಇದ್ದಾಳೆ, ಅಂದರೆ ವಿರಾಜಿಸ್ತಾ ಇದ್ದಾಳೆ. ಅಂದರೆ ಇವರಿಬ್ಬರಿಗೆ ಎಷ್ಟು ಅವಿನಾಭಾವ ಸಂಬಂಧ ಇದೆ, ಒಬ್ಬನು ಬಿಟ್ಟು ಇನ್ನೊಬ್ಬರು ಇರೋದೇ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಆ ಅರ್ಧನಾರೀಶ್ವರ ತತ್ವವನ್ನು ಪ್ರಸರಿಸ್ತಾ ಇದ್ದಾನೆ ಮತ್ತು ಪ್ರಕಟಣೆ ಮಾಡ್ತಾ ಇದ್ದಾನೆ ಆಚಾರ್ಯ ಶಾರಂಗಧರ ಅಂತ ಸಾಕ್ಷಾತ್ ಇದಕ್ಕೆ ವ್ಯಾಖ್ಯಾನ ಬರೆದಿರುವಂತಹ ಆಡಮಲ್ಲ ಆಚಾರ್ಯರು ದೀಪಿಕಾ ಪ್ರಕರಣದಲ್ಲಿ ಹೇಳಿರುವಂಥದ್ದು. ಅದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕಾಗಿರುವಂಥದ್ದು ಅಂಥೇಳಿ, ಒಟ್ಟು ಈಗ ಹಿಮಾದ್ರಿ ಅಥವಾ ಹಿಮಾಲಯ ಪರ್ವತದಲ್ಲಿ ಸಾಕ್ಷಾತ್ ಭವಾನಿ ಶಂಕರರು ವಿರಾಜಿಸ್ತಾ ಇದ್ದಾರೆ. ಹೆಂಗೆ ವಿರಾಜಿಸ್ತಾ ಇದ್ದಾರೆ ಅಂದರೆ ಒಂದು ಉಪಮೇಯವನ್ನು ಕೊಟ್ಟು ಆ ಉಪಮಾನವನ್ನು ಸಾರ್ಥಕ್ಯ ಮಾಡ್ತಾ ಇದ್ದಾನೆ. ಇವ ಅಂತ ಹೇಳಿದ್ದಾರೆ ಉಪಮಾ ವಾಚಕ. ಮಹೌಷಧಿ ಇವ ಜ್ವಲಿತ ಹಿಮಾದ್ರೌ. ಈಗ ಹಿಮಾಲಯದಲ್ಲಿ ಮಹೌಷಧಿಗಳು ಹೆಂಗೆ ಜ್ವಲಿತ ಅಂದರೆ ಕಂಗೊಳಿಸ್ತಾ ಇರುತ್ತೋ, ಪ್ರಕಾಶಿಸ್ತಾ ಇರುತ್ತೋ, ಆ ರೀತಿ ಕಂಗೊಳಿಸ್ತಾ ಇರುವಂತಹ ಮಹೌಷಧಿಗಳಂತೆ ಹಿಮಾಲಯ ಪರ್ವತದಲ್ಲಿ ಈ ಭವಾನಿ ಶಂಕರ ಎಂಬ ಭವೌಷಧಿಗಳು, ಏನು ಭವಾನಿ ಶಂಕರ ಎಂಬ ಭವೌಷಧಿಗಳು ಹಿಮಾಲಯ ಪರ್ವತದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಆಹಾ, ಎಂಥ ಉಪಮಾನ, ಎಂಥ ಉಪಮೇಯ. ಹಿಮಾಲಯ ತುಂಬ ಬೆಳ್ಳಗಿರುತ್ತೆ. ಬೆಳ್ಳಗಿರುವಂಥ ಹಿಮಾಲಯದಲ್ಲಿ ದಿವ್ಯ ಔಷಧಿಗಳು, ಮಹೌಷಧಿಗಳು ಅಂತ ಔಷಧಿಗಳು ಈ ರೀತಿ ವಿಭಜಿಸಲ್ಪಟ್ಟಿರುವಂಥದ್ದು ಶಾಸ್ತ್ರದಲ್ಲಿ. ಇದೇ ಶಾರಂಗಧರದಲ್ಲಿ ಮುಂದೆ ಬರುವಂಥದ್ದು. ಸುಶ್ರುತಾಚಾರ್ಯರು ಚಿಕಿತ್ಸಾಸ್ಥಾನದಲ್ಲಿ ಹೇಳ್ತಾರೆ, ಈ ಮಾಂಸನೇತ್ರಗಳಿಗೆ ಕಾಣಿಸುವಂಥದ್ದೆಲ್ಲ ಮಹೌಷಧಿಗಳು, ದಿವ್ಯ ಔಷಧಿಗಳು. ಅದಕ್ಕೆ ಇದು ನಮಗೆ ಪ್ರಮಾಣ ಎಲ್ಲಿ ಸಿಗತ್ತೆ ಅಂದರೆ ಶ್ರೀಮದ್ ವಾಲ್ಮೀಕಿಯ ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಸುಷೇಣ ಹೇಳ್ತಾನೆ, ಆವಾಗ ಹನುಮ ಹೋಗ್ತಾನೆ ಈ ಮಹೌಷಧಿಗಳನ್ನು ತೆಗೆದುಕೊಂಡು ಬರೋದಕ್ಕೋಸ್ಕರ. ಅದೇ ವಿಶಲ್ಯಕರಣಿ, ಸಂಧಾನಕರಣಿ, ಸಂಜೀವಕರಣಿ ಅಲ್ವಾ. ಆ ಸಂಜೀವನ ಪರ್ವತಗಳು ಅದೆಲ್ಲ ಏನು ಹೇಳ್ತೀವೋ ಅದೆಲ್ಲನೂ ಸಂಧಾನಕರಣಿ ಎಂಬ 4 ಮಹೌಷಧಿಗಳನ್ನು ವಾಲ್ಮೀಕಿ ಮಹರ್ಷಿಗಳು ತಿಳಿಸ್ತಾರೆ. ಅದು ಕಂಗೊಳಿಸ್ತಾ ಇರುತ್ತೆ ಹಿಮಾಲಯದಲ್ಲಿ. ಭವಾನಿ ಶಂಕರ ಎಂಬ ಒಂದು ಮಹಾ ಔಷಧಿ ತತ್ವ, ಇವರು ಮಹಾ ಔಷಧಿನೂ ಹೌದು. ಅದಕ್ಕೆ ಅಮ್ಮನಿಗೆ ಲಲಿತಾ ಸಹಸ್ರನಾಮದಲ್ಲಿ ವೇದವ್ಯಾಸ ಹೇಳುವಂಥದ್ದೇನು ಅಂದರೆ ಸರ್ವವ್ಯಾಧಿ ಪ್ರಶಮನಿ, ಸರ್ವಮೃತ್ಯು ನಿವಾರಿಣಿ, ಮಹಾಶಕ್ತಿರ್ ಮಹಾವೀರ್ಯ ಅಂತ ಒಂದು ಹೆಸರು ಅಮ್ಮನಿಗೆ, ಮಹಾ ಔಷಧಿ. ಅದಕ್ಕೆ ಇವಳು ಭಿಷಗ್ಮಾತಾ. ಇನ್ನು ಅವನು ಸಂಸಾರ ವೈದ್ಯ ಸರ್ವಜ್ಞ ಸರ್ವಭೇಷಜ ಭೇಷಜಂ, ಅಂದರೆ ಔಷಧಿಗಳಿಗೆ ಔಷಧಿ ಅವನು. ಒಟ್ಟು ಇವನು, ಅದಕ್ಕೆ ನಾವು ಹೇಳ್ತೇವೆ ದಕ್ಷಿಣಾಮೂರ್ತಿ, ಆ ಶಂಕರನನ್ನು ಜ್ಞಾನ ಸ್ವರೂಪವಾಗಿರುವಂತಹ ಆ ದಕ್ಷಿಣಾಮೂರ್ತಿಯನ್ನು ನಾವು ಸ್ತೋತ್ರ ಮಾಡುವಾಗ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳುವಾಗ ದಕ್ಷಿಣಾಮೂರ್ತಿ ಯಾರಪ್ಪ ಅಂದರೆ ಭಿಷಜೇ ಭವರೋಗಿಣಾಂ. ಈ ಭವರೋಗ ಎಂಬ ಒಂದು ಮಹಾರೋಗಕ್ಕೆ ಅವನು ಭಿಷಕ್ಕು. ಅದಕ್ಕೆ ಶಂಕರನಿದ್ದಾನೆ. ಇನ್ನು ಮಹಾತಾಯಿ ಜಗದಂಬೆ ಭಿಷಗ್ ಮಾತಾ ಇದ್ದಾಳೆ. ಇವರಿಬ್ಬರು ಸೇರುವಂಥ ಅರ್ಧನಾರೀಶ್ವರರು ಆ ಹಿಮಾಲಯದಲ್ಲಿ ಆ ಹಿಮಗಳ ಮಂಜುಗಡ್ಡೆಗಳ ಮುಂಭಾಗದಲ್ಲಿ ಹೆಂಗೆ ಕಂಗೊಳಿಸ್ತಾ ಇದ್ದಾರೆ ಅಂದರೆ ಮಹೌಷಧಿಗಳು ಹೆಂಗೆ ಕಂಗೊಳಿಸುತ್ತೋ ತನ್ನ ವೀರ್ಯದಿಂದ, ತನ್ನ ತೇಜಸ್ಸಿನಿಂದ, ಆ ರೀತಿ ಭವಾನಿ ಶಂಕರರು ತಮ್ಮ ದಿವ್ಯ ಶರೀರದಿಂದ ಯದಂಗ ತೇಜ ಪ್ರಸರೇ ಭವಾನಿ ಅಂತ ಹೇಳ್ತಾ ಇದ್ದಾನಲ್ವ, ಅಸುತದಂತೆ ಮಹಾ ಅಗ್ನಿಕಾಯ ಇವ್ರದ್ದು. ಅದಕ್ಕೆ ಆ ಮಹಾ ತೇಜಸ್ಸಿನಿಂದ ಈ ಭವಾನಿ ಶಂಕರರು ಕಂಗೊಳಿಸ್ತಾ ಇದ್ದಾರೆ. ಇಂಥ ಅರ್ಧನಾರೀಶ್ವರನಾಗಿರುವಂತಹ ಮಹಾದಿವ್ಯ ಶರೀರವನ್ನು, ವಪುವನ್ನು ಧಾರಣೆ ಮಾಡಿರುವಂತಹ ಭವಾನಿ ಶಂಕರರು ಔಷಧಿ ಸ್ವರೂಪರಾಗಿರುವಂತಹ, ಸಂಸಾರ ವೈದ್ಯರಾಗಿರುವಂತಹ, ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂತಹ ಆಯುರ್ವೇದ ಸ್ವರೂಪದಲ್ಲಿರುವಂತಹ ಆಯುರ್ವೇದಾಚಾರ್ಯರಾಗಿರುವಂತಹ ಭವಾನಿ ಶಂಕರರು ಶ್ರಿಯಂ ಸದದ್ಯಾತ್ ಭವತಾಂ, ನನಗೆ ನಿಮಗೆ ಎಲ್ಲರಿಗೂ ಶ್ರಿಯಂ ಅಂದರೆ ಸುಖ, ಶಾಂತಿ, ಜ್ಞಾನ, ಆನಂದ, ಆರೋಗ್ಯಗಳನ್ನು ಕೊಡಲಿ ಅಂತ ಅತ್ಯಂತ ಮಹಾ ಅದ್ಭುತವಾಗಿರುವಂತಹ ಶ್ಲೋಕವನ್ನು ಆಚಾರ್ಯ ಶಾರಂಗಧರನು ತನ್ನ ಸಂಹಿತೆಯ ಪ್ರಾರಂಭದಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನೊಮ್ಮೆ ಈ ಶ್ಲೋಕವನ್ನು
ನಾವು ಪಾರಾಯಣ ಮಾಡಿ ಆ ಭವಾನಿ ಶಂಕರರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ವಾಚಿಕ ಯಜ್ಞವನ್ನು ಪರಿಸಮಾಪ್ತ ಮಾಡೋಣ ಅಂತ ಹೇಳ್ತಾ, ಶ್ರಿಯಂ ಸದದ್ಯಾದ್ ಭವತಾಂ ಪುರಾರಿಹಿ ಯದಂಗತೇಜ ಪ್ರಸರೇ ಭವಾನಿ ವಿರಾಜತೆ ನಿರ್ಮಲ ಚಂದ್ರಿಕಾಯಾಂ ಮಹೌಷಧೀವ ಜ್ವಲಿತಾ ಹಿಮಾದ್ರೌ. ಸರ್ವಂ ಶ್ರೀ ಭವಾನಿ ಶಂಕರ ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ.